ನಮಸ್ಕಾರ ಮಕ್ಕಳೇ, ಇದು ಗಣಿತ 9ನೇ ತರಗತಿ ಭಾಗ 2 ಅಧ್ಯಾಯ 11 ಸಮಾಂತರ ಚತುರ್ಭುಜಗಳು ಮತ್ತು ತ್ರಿಭುಜಗಳ ವಿಸ್ತೀರ್ಣಗಳು. ಈ ಪಾಠದಲ್ಲಿ ಈ ದಿನ ನಾವು ಅಭ್ಯಾಸ 11.2ರಲ್ಲಿರ್ತಕ್ಕಂಥ ಕೊನೆ ಲೆಕ್ಕ 6ನೇ ಲೆಕ್ಕವನ್ನು ನಾವು ನೋಡೋಣ. ಈ ಹಿಂದಿನ ವಿಡಿಯೋಗಳಲ್ಲಿ ನಾವು 5 ಲೆಕ್ಕಗಳನ್ನು ನಾವು ಬಿಡಿಸಿದ್ದೀವಿ. ಆ ವಿಡಿಯೋಗಳ ಲಿಂಕ್ಗಳು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೇನೆ, ಜೊತೆಗೆ PDF ಲಿಂಕ್ ಕೂಡ ಕೊಡೋಕ್ಕೆ ಪ್ರಯತ್ನ ಮಾಡಿರ್ತೇನೆ. ಈಗ 6ನೇ ಲೆಕ್ಕವನ್ನು ಮಾಡೋಣ. ಕೃಷಿಕಳೊಬ್ಬಳ ಹೊಲವು ಸಮಾಂತರ ಚತುರ್ಭುಜ PQRSನ ಆಕೃತಿಯಲ್ಲಿದೆ. ಹೊಲ ಇದೆ, ಅದು ಸಮಾಂತರ ಚತುರ್ಭುಜದ ಆಕೃತಿಯಲ್ಲಿದೆ. ಆಕೆಯು RS ಬಾಹುವಿನ ಮೇಲೆ A ಬಿಂದುವನ್ನು ಗುರುತಿಸಿ ಅದನ್ನು P ಮತ್ತು Q ಶೃಂಗಗಳಿಗೆ ಸೇರಿಸಿದಳು. ಹೊಲವು ಎಷ್ಟು ಭಾಗಗಳಾಗಿ ವಿಂಗಡಣೆಯಾಯಿತು? ಈಗ ನಾವು ಒಂದು ಚಿತ್ರ PQRSನ ಹಾಕ್ಬಿಡೋಣ. PQRS ಅನ್ನೋ ಒಂದು ಚಿತ್ರ ಹಾಕಿದಾಗ RS ಅನ್ನೋ ಬಾಹುವಿನ ಮೇಲೆ A ಬಿಂದುವನ್ನು ಗುರುತಿಸಿ ಅಂತ ಹೇಳಿದ್ರೆ A ಬಿಂದು ಗುರುತಿಸಿದ್ವಿ. ಅದನ್ನು P ಮತ್ತು Qಗಳಿಗೆ ಶೃಂಗಗಳಿಗೆ ಸೇರಿಸಿದಳು. ಹೊಲವು ಎಷ್ಟು ಭಾಗಗಳಾಗಿ ವಿಂಗಡಣೆ ಆಯಿತು? ನೋಡಿರಿ, ಎಷ್ಟು ಭಾಗ ವಿಂಗಡಣೆ ಆಯಿತು? ಹೊಲವು 3 ಭಾಗ. ಇದು ಒಂದು SAP ಅನ್ನೋ ಒಂದು ಭಾಗ, ಇದು 1ನೇ ಭಾಗ, ಇದು 2ನೇ ಭಾಗ APQ, ಇದು 3ನೇ ಭಾಗ. ಹೊಲವು 3 ಭಾಗಗಳಾಗಿ ವಿಂಗಡಣೆ ಆಯಿತು. ಈಗ ಮುಂದಕ್ಕೆ ಹೋಗೋಣ. ಈ ಭಾಗಗಳ ಆಕಾರ ಯಾವುದು? ಈ ಭಾಗಗಳ ಆಕಾರ ನೋಡ್ರಿ, ಇವೆಲ್ಲ ತ್ರಿಭುಜಾಕಾರ. ಒಂದು ಇದು ತ್ರಿಭುಜ, ಇದು ತ್ರಿಭುಜ, ಇದು ತ್ರಿಭುಜ. ಅದನ್ನೇ ಬರೆಯೋಣ. ಈ ಭಾಗಗಳು ತ್ರಿಭುಜಾಕಾರದಲ್ಲಿವೆ. ನೆಕ್ಸ್ಟ್, ಆ ಕೃಷಿಕಳು ಸಮನಾದ ಭಾಗಗಳಲ್ಲಿ ಗೋಧಿ ಮತ್ತು ಕಾಳುಗಳನ್ನು ಪ್ರತ್ಯೇಕವಾಗಿ ಬಿತ್ತಲು ಇಚ್ಛಿಸಿದರೆ ಅದನ್ನು ಆಕೆಯು ಹೇಗೆ ಮಾಡಬಹುದು? ಈಗ ಆಗಿರೋ ಭಾಗಗಳು ಎಷ್ಟು? 3 ಭಾಗಗಳು. ಅದರಲ್ಲಿ 2 ಸಮನಾದ ಭಾಗ ಮಾಡಿ ಒಂದರಲ್ಲಿ ಗೋಧಿ ಹಾಕಬೇಕು, ಒಂದರಲ್ಲಿ ಕಾಳು ಹಾಕಬೇಕು. ವಿಂಗಡಣೆ ಆಗಿರೋ ಭಾಗಗಳು 3, ಆದರೆ ನಾವು ಹಾಕಬೇಕಾಗಿರೋದು 2 ವಸ್ತುಗಳು, ಒಂದು ಗೋಧಿ, ಒಂದು ಕಾಳು. ಅದನ್ನ ಹೆಂಗೆ 2 ಭಾಗಗಳಾಗಿ ಮಾಡ್ಬೋದು ಅನ್ನೋದಕ್ಕೆ ಈಗಾಗಲೇ ನಾವು ಹೇಳಿರ್ತಕ್ಕಂಥದ್ದು, ಹಿಂದಿನ ಒಂದು ಲೆಕ್ಕಗಳಲ್ಲಿ ಹೇಳಿರ್ತಕ್ಕಂಥದ್ದು ಏನಪ್ಪ ಅಂದರೆ, ಒಂದು ತ್ರಿಕೋನ ಮತ್ತು ಸಮಾಂತರ ಚತುರ್ಮುಖಗಳು ಒಂದೇ ಪಾದದ ಮೇಲಿದ್ದು ಒಂದೇ ಜೊತೆ ಸಮಾಂತರ ರೇಖೆಗಳ ನಡುವೆ ಇದ್ದರೆ ತ್ರಿಕೋನದ ವಿಸ್ತೀರ್ಣವು ಸಮಾಂತರ ಚತುರ್ಮುಖದ ವಿಸ್ತೀರ್ಣದ ಅರ್ಧದಷ್ಟಿರುತ್ತದೆ ಅಂತಂದೇಳಿ ಈಗಾಗಲೇ ಸಾಧಿಸಿದ್ದಾರೆ. ಅದು ಒಂದು ನಿಯಮ ಆಗಿದೆ, ಅದೊಂದು ಪ್ರಮೇಯ ಆಗಿದೆ. ಆ ತ್ರಿಭುಜದ ವಿಸ್ತೀರ್ಣ ಸಮಾಂತರ ಚತುರ್ಭುಜ ವಿಸ್ತೀರ್ಣದ ಅರ್ಧದಷ್ಟಿರುತ್ತದೆ. ಆ ಒಂದು ಕಂಡೀಷನ್ ಇಲ್ಲೂ ಕೂಡ ಒಪ್ತತೆ. ಏನಪ್ಪ ಅಂದರೆ, ಇಲ್ಲಿ ತ್ರಿಭುಜ ಯಾವುದು? APQ. ಸಮಾಂತರ ಚತುರ್ಭುಜ ಯಾವುದು? PQRS. ಇವೆರಡಕ್ಕೂ ಒಂದೇ ಪಾದ ಇದೆ, PQ ಅನ್ನೋ ಪಾದ. ಜೊತೆಗೆ ಇನ್ನೊಂದು ಕಂಡೀಷನ್ ಏನಿದೆ, SR ಮತ್ತು PQ ಅಂತಕ್ಕಂಥ ಸಮಾಂತರ ರೇಖೆಗಳ ನಡುವೆ ಇವೆರಡೂ ಇರೋದರಿಂದ ಈ ಒಂದು ತ್ರಿಭುಜದ ವಿಸ್ತೀರ್ಣವು ಸಮಾಂತರ ಚತುರ್ಭುಜ ವಿಸ್ತೀರ್ಣದ ಅರ್ಧದಷ್ಟಿರುತ್ತದೆ. ಅದನ್ನೇ ನಾವು ಇಲ್ಲಿ ಬರೆಯೋಣ. ತ್ರಿಭುಜ APQ ಮತ್ತು ಸಮಾಂತರ ಚತುರ್ಭುಜ PQRSಗಳು ಒಂದೇ ಪಾದ PQ ಮೇಲಿವೆ. ಒಂದೇ ಪಾದ, ಇದು ಒಂದೇ ಪಾದ PQ ಮೇಲಿವೆ ಮತ್ತು PQ ರೇಖೆಯು RS ರೇಖೆಗೆ ಸಮಾಂತರ. ಈ PQ ಅನ್ನೋ ರೇಖೆ RS ಅಥವಾ SR ರೇಖೆಗೆ ಸಮಾಂತರವಾಗಿದ್ದು ಈ ಸಮಾಂತರ ರೇಖೆಗಳ ನಡುವೆ ಇವೆ ಯಾವುವು? ಇವೆರಡು, ತ್ರಿಭುಜ ಮತ್ತು ಸಮಾಂತರ ಚತುರ್ಭುಜ. ಹಾಗಾಗಿ ನಾವೇನು ಬರ್ತೀವಿ? ತ್ರಿಭುಜದ ವಿಸ್ತೀರ್ಣವು PQA ಅಥವಾ APQ ತ್ರಿಭುಜದ ವಿಸ್ತೀರ್ಣವು PQRS ಸಮಾಂತರ ಚತುರ್ಭುಜ ಅರ್ಧದಷ್ಟು ಇದೆ ಅಂತ. ಅಂದರೆ ಈ ತ್ರಿಭುಜ ಯಾವುದಿದು? APQ ಅನ್ನೋ ತ್ರಿಭುಜ ಅರ್ಧ ಭಾಗ ಆಯಿತು. ಆದ್ದರಿಂದ ಕೃಷಿಕಳು ಅರ್ಧ ಭಾಗ ಅಂದರೆ ವಿಸ್ತೀರ್ಣ ತ್ರಿಭುಜ PQA ಅಥವಾ APQ ಹೊಲದಲ್ಲಿ ಅವಳು ಗೋಧಿ ಹಾಕ್ಬೋದು. ಅಂದರೆ ಇಲ್ಲಿ ಇದು ಅರ್ಧ ಭಾಗ ಆಗಿರೋದ್ರಿಂದ ಇಲ್ಲಿ ಗೋಧಿ ಹಾಕೋಣ. ಇನ್ನು ಉಳಿದಿದ್ದ ಅರ್ಧ ಭಾಗ ಇವೆರಡೂ ಸೇರಿ ಅರ್ಧ ಭಾಗ. ಹಾಗಾಗಿ ಇಲ್ಲೂ ಕಾಳು ಹಾಕೋಣ, ಇಲ್ಲೂ ಕಾಳು ಹಾಕಲಿ, ಅಥವಾ ಇಲ್ಲಿ ಕಾಳು ಹಾಕಿ ಇಲ್ಲಿ ಗೋಧಿ ಹಾಕ್ಬೋದು. ಈ ರೀತಿ ನಾವು ಇನ್ನು ಉಳಿದ ಇನ್ನರ್ಧ ಭಾಗ ತ್ರಿಭುಜ SAP ಮತ್ತು ವಿಸ್ತೀರ್ಣ ತ್ರಿಭುಜ AQRಗಳಲ್ಲಿ ಕಾಳುಗಳನ್ನು ಬಿತ್ತನೆ ಮಾಡಬಹುದಾಗಿದೆ. ಈ ರೀತಿ ನಿಮಗೆ ಈ ಒಂದು ಲೆಕ್ಕ ಅರ್ಥ ಆಯಿತು ಅಂತ ತಿಳ್ಕೊಳ್ತೀನಿ. ಇಲ್ಲಿಗೆ ಅಭ್ಯಾಸ 11.2 ಕೂಡ ಮುಗೀತು. ಮುಂದಿನ ವಿಡಿಯೋದಲ್ಲಿ ನಾವು ಅಭ್ಯಾಸ 11.3 ಮಾಡೋಣ ಮಕ್ಕಳೇ. ನಿಮ್ಗೆ ಹೇಗೆ ಅನ್ನಿಸ್ತಾ ಇದೆ ಕಾಮೆಂಟ್ ಮಾಡಿ ಮಕ್ಕಳೇ. ಗುಡ್ ಲಕ್ ಮಕ್ಕಳು.